ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಪಷ್ಟತೆ ಕೊಡಬೇಕು ನಾಯಕತ್ವದ ವಿಚಾರ ಅನ್ನೋದು ಮನವಿ ಮಾಡಿದ್ದಾರೆ ನೋಡಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿನ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸಿದ್ದೀನಿ. ಮತ್ತೊಮ್ಮೆ ಯಾವುದಕ್ಕೆ ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದು ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರು ತೀರ್ಮಾನದಂತೆ ಹೋಗ್ತಾರೆ. ಅಧಿಕಾರ ಮುಂದುವರಿಸಲಿ ಅನ್ನೋದೇ ಒತ್ತಾಯ. ಯಾವುದು ಈಗ ಸಿದ್ದರಾಮಯ್ಯ ಮುಂದುವರಿಲಿ ಅನ್ನೋದು ಒಂದು ಕ್ಲಾರಿಟಿ ಕೊಡ್ಲಿ ಅಂತಾನು ಹೇಳ್ತೀರಾ? ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮದ್ರ ಒತ್ತಾಯ ನಾವೇನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ? ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಸರ್ ತಾವೇನಾದ್ರು ಒಳಗಡೆ ಹೋಗ್ತಾರೆ? ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನ ಹೇಳ್ತೀನಿ, ಬದಲಾವಣೆ ಆಗಿದ್ದಾರೆ. ಅಹಿಂದ ನಾಯಕರ ಒಂದು ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಪಕ್ಷದ ಡ್ಯಾಮೇಜ್ ಆಗೇ ಆಗುತ್ತೆ. ಅಂದ್ರೆ ಕೆಪಿಸಿ ಇರ್ಬೋದು ಅಥವಾ ಸಚಿವ ಸ್ಥಾನ ಇರ್ಬೋದು, ಅಹಿಂದ ನಾಯಕರ ಪ್ಲೇಸ್ಮೆಂಟ್ ಕರೆಕ್ಟ್ ಮಾಡದೆ ಹೋದ್ರೆ ಅದು ಪಕ್ಷಕ್ಕೆ ನಿಜಕ್ಕೂ ಒಂದು ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಅವರು ಹಿಂದೆ ಇದ್ದಂತ ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾವೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಪಾಲಿಟಿಕ್ಸ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗ 1 ನಿಮಿಷಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂಥ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕೆಲವು ಸಚಿವರು ನಿಷ್ಕ್ರಿಯ ಆಗಿದ್ದಾರೆ, ಶಾಸಕರು ಕೂಡ. ಯಾರು ಹೇಳಿದ್ರು ನಿಷ್ಕ್ರಿಯ ಅಂತ? ಬಹಳ ಆಕ್ಟಿವ್ ಇದೆ. ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಆಗಿಲ್ವ ಈಗ? ಅದು ಬಹಳ ಆಕ್ಟಿವ್ ಇರ್ತಾರೆ. ನೀವಂತವರೆಲ್ಲ ಇನ್ಆಕ್ಟಿವ್ ಅಂತ ಹೇಳಕ್ ಹೋಗ್ತೀವಿ. ಕ್ಷೇತ್ರದ ವಿಚಾರವಾಗಿ ಶಾಸಕರ ವಿಚಾರವಾಗಿ ನಿಷ್ಕ್ರಿಯರಾಗಿದ್ದಾರೆ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅನ್ನೋ. ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಸಿದ್ಧರಿದ್ದಾರೆ. ಅಂದ್ರೆ ಅಕಸ್ಮಾತ್ ರಾಹುಲ್ ಗಾಂಧಿ ಹೇಳಿದ್ರೆ ರಾಹುಲ್ ಜಿ ಅವರು ಏನ್ ಹೇಳ್ತಾರೆ ಅದನ್ನ ಅವರು ಪಾಲನೆ ಮಾಡಕ್ ಸಿದ್ಧರಿದ್ದಾರೆ. ಈಗ ಸಚಿವ ಸಂಪುಟ ಪುನರ್ರಚನೆ ಯಾಕೆ ಆಗ್ಬೇಕು ಅಂತ ಅಂದ್ರೆ ಬೇರೆ ಹಿರಿಯರಿಗೆ ಅವಕಾಶ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕ, ಅಥವಾ ಆಡಳಿತ ಒಂದು ಬೇರೆ ರೂಪ ಹೋಗ್ಬೇಕು ಅನ್ನೋ ಇಚ್ಛೆ ಇದೆಯಾ? ಏನಾಗಿದೆ, ಆಡಳಿತನೂ ಕೂಡ ಇನ್ನೂ ಕೂಡ ಸೆನ್ಸಿಟೈಸ್ ಆಗಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಎಲ್ಲ ಜನರಿಂದಲೂ ಇದೆ, ಪಕ್ಷದಲ್ಲೂ ಕೂಡ ಇದೆ. ಮತ್ತೆ ಹೊಸಬರಿಗೂ ಅವಕಾಶಗಳು ದೊರಕೋದ್ರಿಂದ ತಪ್ಪೇನಿಲ್ಲ. ಯಾಕೆಂದ್ರೆ ಹೊಸದಾಗಿ ಅವರು ಮಂತ್ರಿ ಆದರೆ ಅವರು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಒಂದು ಅವಕಾಶದಿಂದ ಹಿನ್ನಡೆ ಆಗ್ಬೋದು, ಅವ್ರಿಗೂ ಕೂಡ ದೊರಕಲಿ ಅಂತಕ್ಕಂಥ ಅಭಿಮತ. ಸರ್ಕಾರ ಬಂದಾಗೆಲ್ಲ ನಾವೇ ಒಂದು ಪಟ್ಟಿ ಮಾಡ್ಬೋದು, 20 ಜನ ಇವರೇ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ. ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಲ್ಲಿ ಕೆಡದೆ ಅವೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಯಾಕಿದೆ ಅವೆಲ್ಲ ಅನ್ನೋದು ನಾನು ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಪರಿಸ್ಥಿತಿಗಳು ಯಾಕೆ ಅದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರೋ ಅಂತದೆ. ಅವೆಲ್ಲ ಬಹಳಷ್ಟು ಹೇಳಕ್ ಆಗೋದಿಲ್ಲ. ಈಗ ಸುಮ್ಮನೆ ಅವೆಲ್ಲ ಹೇಳೋ ಸಿದ್ದರಾಮಯ್ಯನವರ ಆಲ್ಟರ್ನೇಟಿವ್ ಆಗಿ ಅಹಿಂದ ನಾಯಕರೇ ಆ ಸ್ಥಾನನ ತುಂಬಬೇಕು ಅಂತ ಹೇಳ್ತಿದ್ದಾರೆ. ನಾನು ಏನೇ ಅಭಿಪ್ರಾಯ ಇದ್ರು ಕೂಡ ಏನೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಅಂತಿಮವಾಗಿ ರಾಹುಲ್ ಜಿ ಹೇಳಿದ್ರಿ ಸರ್, ಸಿದ್ದರಾಮಯ್ಯನವ್ರ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ವಿ. ಈಗ ಬರ್ತಾ ಇದ್ದೀರಿ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಬದ್ಧ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು? ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯರು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಈ ಕಾರ್ಯಕರ್ತರಿಗೆ 3 ವರ್ಷ ಆಗ್ತಾ ಬಂತು, ಇನ್ನೊಂದು 1200 ಕೊಡದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದು ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳ ಅಂತ ಭಾಷಣ ಹೊಡಿತಾರೆ. ನಿಮ್ ಸಿಎಂ ಡಿಸಿಎಂ ಕಿತ್ತಾಟದಿಂದಾಗಿ ಕಾರ್ಯಕರ್ತರಿಗೆ ಅವಕಾಶ ಕೊಡದೆ ಈ ತರ ನಿಕೃಷ್ಟವಾಗಿ ನಡೆಸ್ಕೊಳ್ಳೋ ಪದ್ಧತಿ ಯಾಕೆ ಇಟ್ಕೊಂಡಿದ್ದೀರಿ ಸರ್?
ಯಾರನ್ನ ಕೇಳಬೇಕು, ಯಾರು ಇಟ್ಕೊಂಡಿದ್ದಾರೆ ನಿಷ್ಕ್ರಿಯ ಮಾಡ್ತಾರೆ ಅವ್ರನ್ನ ಕೇಳಬೇಕು. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಕೆಲ ಸಚಿವರು ಶಾಸಕರು ಸೋಲ್ತಾರೆ ಅನ್ನುವಂತ ಒಂದು ವರದಿಗಳಿದಾವೆ. ಈ ತರ ಆಡಳಿತ ಕೊಟ್ಟರೆ ಸೋಲು ಗೆಲುವು ಅದು ಇದ್ದದ್ದು. ಈಗ ಹಿಂದೆ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್, ಎಷ್ಟು ಜನ ಮಂತ್ರಿಗಳು ಸೋತು, ಎಲ್ಲ ಸೋತೋದ್ರು. ಅವರು ಕೃಷ್ಣ ಅವರು ಕೂಡ ಸೋಲ್ತೀನಿ ಅಂತಾನೆ ಬಂದು ಇಲ್ಲಿ ಚಾಮರಾಜಪೇಟೆಯಲ್ಲಿ ನಿಂತರು. ಅವ್ರೊಬ್ಬರೇ ಗೆದ್ದಿದ್ದು, ಇನ್ನೆಲ್ಲ ಕ್ಯಾಬಿನೆಟ್ ಇದ್ದಾರೆ, ಎಲ್ಲ ಸೋತರು. ಹೌದಲ್ವಾ? ಸೊ ಪರಿಸ್ಥಿತಿ ಹಾಗೆ ಇದೆ ಸರ್ ಅಂತ ಇದೆ ಅಂತ ನಾನು ಹೇಳ್ತೇನೆ. ಯಾವುದೇ ರಾಜಕಾರಣದ ದಿಕ್ಸೂಚಿಯನ್ನ ಆಗ್ಲಿ ಮತ್ತೊಂದಾಗ್ಲಿ ಹೇಳ್ತಕ್ಕಂಥದ್ದಕ್ಕೆ ಇನ್ನೂ ಕಾಲ ಪಕ್ವವಾಗಿಲ್ಲ. ಸರ್, ಈಗ ಸರ್ ಲಾಸ್ಟ್ ಒಂದು ಕ್ವಶನ್ ಸರ್. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾತು ಹೇಳ್ತಾರೆ, ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗಕ್ಕೆ ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ನೋಡ್ರಿ, ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸರ್. ಯಾರು ಹಂಗಾರೆ ಖುಷಿಯಾಗಿದ್ದಾರೆ ಸರ್? ಅಲ್ಪಸಂಖ್ಯಾತರು ಬಂದು ಓಪನ್ ಆಗಿ ಹೇಳ್ತಾರೆ, ಈ ಸರ್ಕಾರ ನಮಗೂ ಏನೂ ಆಗ್ಲಿಲ್ಲ ಅಂತ. ಒಂದು ಕೆಲಸ ಮಾಡಿ, ನೀವು ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ರೆಡಿ?